ಶ್ರೀಚಕ್ರವಾಸಿನಿ. ಇನ್ಮೇಲೆ ನಾನು ನಿನ್ನ ಹತ್ರನೇ ಇರ್ತೀನಿ. ನನ್ನ ಹತ್ರನಾ? ದಿನ ಹತ್ರ ಬರ್ತಾ ಇದ್ದ ಹಾಗೆ ಜೊತೆಲೇ ಇರ್ಬೇಕಲ್ವಾ? ಏನಾಯ್ತು ನಿನಗೆ? ಅಷ್ಟು ಮೃದುವಾಗಿದ್ದೆ, ಇಂಥ ಕೆಟ್ಟ ಬುದ್ಧಿ ಯಾಕೋ ಬಂತು? ನನ್ನ ಈ ಪರಿಸ್ಥಿತಿ ತಂದಿದ್ದು ನೀವು ಮತ್ತೆ ನಿಮ್ಮ ಮಗಳು. ಆ ಮಗು ಮೇಲೆ ಏನ್ ಹಕ್ಕಿದೆ ಅಂತ ನೀವು ಮಾತು ಕೊಟ್ರಿ. ಅವಳನ್ನ ಕಾಪಾಡಬೇಕು, ನೋವಾಗದ ಹಾಗೆ ಕಾಯಬೇಕು. ಅದು ಬಿಟ್ಟು ಹಕ್ಕು ಚಲಾಯಿಸ್ತಿದೆಯಲ್ಲೋ. ಸರಿ, ಈಗೇನು ನಿಮ್ಮ ಮಗಳು ಕಾಯ್ಬೇಕಲ್ವಾ? ಕಾಯ್ತೀನಿ, ಅದೇ ತಾನೇ ನನ್ನ ವೃತ್ತಿ. ಮೊದಲು ಚಪ್ಪಲಿ ಕಾಯ್ತಿದ್ದೆ, ಈಗ ಜಾಜಿನ ಕಾಯ್ಬೇಕು ಅಷ್ಟೇ ತಾನೇ. ಗೆಜ್ಜೆನ ಯಾರು ಕೊಂಡ್ಕೊಂಡ್ರೇನಂತೆ, ಕಟ್ಟೋದು ಕಾಲಿಗೆ ತಾನೇ. ನಿಮ್ಮ ಮಗಳನ್ನ ಕಾಯೋದಕ್ಕೆ ಒಬ್ಬ ಕೂಲಿ ಬೇಕಿತ್ತು. ನಿರಾಯಾಸವಾಗಿ ನಾನ್ ಸಿಕ್ದೆ ಅಲ್ವಾ? ಜಾಜಿಗೆ ಗಂಡ, ಗೆಳೆಯ, ಜೊತೆಗಾರ. ಆದ್ರೂ ಜಾಜಿ ಮೇಲೆ, ಮಗು ಮೇಲೆ ನಂಗೆ ಯಾವ ಹಕ್ಕು ಇಲ್ಲ. ಚಾಕ್ರಿ ಮಾಡೋದೇ ನನ್ನ ಹಕ್ಕು. ಬಂಗಾರಿ, ಬಂಗಾರಿ, ಏ ಬಂಗಾರಿ, ಬಂಗಾರಿ. ಅಪ್ಪ, ನೀವ್ ಮಾಡಿದ್ ಸರಿನಾ? ಹೇಳಿ ಅಪ್ಪ, ನೀವ್ ಮಾಡಿದ್ ಸರಿನಾ? ಯಾಕೆ ಹಾಗೆ ಮಾಡ್ಬಿಟ್ರಿ? ನೀವ್ ಯಾಕಪ್ಪ ಹಾಗೆ ಮಾತಾಡಿದ್ರಿ? ಮೊದ್ಲೇ ಅವನ್ ಬೇಜಾರಲ್ಲಿದ್ದ, ಗಾಯದ ಮೇಲೆ ಬರೇ ಎಳಿಯೋ ಹಾಗೆ ಮಾತಾಡ್ಬಿಟ್ರಲ್ಲಪ್ಪ. ಮತ್ತೆ ನಿನ್ನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನಿರ್ಲ ಮಗಳೇ. ಅವನಿಗೆ ಅಷ್ಟು ಅಧಿಕಾರ ಇಲ್ವೇನಪ್ಪ? ನನ್ನ ಯಾವ ಅಧಿಕಾರ ಅಮ್ಮ? ಅಧಿಕಾರ ಇದೆ ಅಂತ ಕೈ ಮಾಡ್ತಾರ? ಅಪ್ಪ, ಅವನಿಗೆ ಬೇಜಾರಾಗಿತ್ತು. ನಾವಿಬ್ರು ಸೇರಿ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗುನ್ ಕೊಡ್ತೀವಿ ಅಂತ ಪ್ರಮಾಣ ಮಾಡಿದ್ರಿಂದ ಅವನ ಹತ್ರ ಒಂದೂ ಮಾತು ಕೇಳ್ದೆ ನಾವು ಪ್ರಮಾಣ ಮಾಡಿದ ತಪ್ಪಲ್ವೇನಪ್ಪ? ತಂದೆಯಾಗಿ ಮಗು ಮೇಲೆ ಅವನ ಹಕ್ಕನ್ನು ಅವನ್ ಕೇಳ್ತಿರೋದ್ ತಪ್ಪ? ಅವನಲ್ದೆ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದ್ರ ಕತೆನೇ ಬೇರೆ ಆಗ್ತಿತ್ತು. ಅವನಾಗಿದ್ದಕ್ಕೆ ನೋವು ಉಣ್ಕೊಂಡು ಸುಮ್ಮನಿದ್ದಾನೆ. ನೀನೇನೇ ಹೇಳು ಜಾಜಿ, ನಿನ್ನ ಮೇಲೆ ಅವನ್ ಕೈ ಮಾಡಿದ್ದನ್ನ ನಾನ್ ಸಹಿಸ್ಕೊಳಕ್ಕಾಗ್ಲಿಲ್ಲ. ಕೈ ಎತ್ತದ ಅಷ್ಟೇ ತಾನೆ, ಸಾಯಿಸ್ಲಿಲ್ವಲ್ಲ. ನಿನ್ನ ಮಗಳು ಸುಂದರಿ ಹಾಗೆ ಜಾಜಿನೂ ಅಲ್ಪಾಶಿ. ओम हिरण्यपात्रं मदोः पूर्णं ददाति मदव्योसानीति एकदा ब्रह्मणमुपहरति एकदैव यजमान आयुस्तेजो ददाति ओम पर्याप्य अनन्तरायाय श्रीचक्रप्रियवासिनी भगवती श्रीराजराजेश्वरी श्रीचक्रप्रियवासिनी भगवती श्रीराजराजेश्वरी भक्तानां अभयप्रदा वरनिधि आनन्दसन्दायिनी। ಓ ಶಾಸ್ತ್ರಿಗಳು, ನಮಸ್ಕಾರ. ನಮಸ್ಕಾರ. ಅದು ಏನಾಗಬೇಕಾಗಿತ್ತು?
ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ನಮ್ಮ ಮನೆಯಲ್ಲಿ ಏನು ನಡೆದ್ರು, ಕೂತ್ರು, ನಿಂತರು, ಎದ್ರು ಎಲ್ಲ ಗೊತ್ತಿರತ್ತಲ್ಲ. ಒಗಟಿಗೆ ಅರ್ಥ ಹುಡುಕೋದು ವ್ಯರ್ಥ ಪ್ರಯತ್ನ. ಅದಕ್ಕೆ ನನಗೆ ಸಮಯನೂ ಇಲ್ಲ, ವ್ಯವಧಾನನೂ ಇಲ್ಲ. ಅದೇನು ಹೇಳಬೇಕು ಅಂತ ಇದ್ರು ನೇರವಾಗಿ ಹೇಳೋದೊಳ್ಳೇದು. ಜಾಜಿ ತಾಯಿ ಆಗ್ತಾ ಇದ್ದಾಳೆ. ಇನ್ನೇನು 2 ತಿಂಗಳು ತುಂಬ್ತಾ ಬಂತು. ಮೊಗ್ಗು ಮುಡ್ಸೋ ಶಾಸ್ತ್ರ ಮಾಡಬೇಕಾಗಿತ್ತು. ನಮ್ಮ ಮಾವನವ್ರನ್ನ ಕೇಳೋಣ ಅಂದರೆ ಅವ್ರು ಊರಿನಲ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಒಳ್ಳೆ ದಿನ ಕೇಳೋಣ ಅಂತ ಬಂದೆ. ದೇಶಿಕ್ರೆ, ಏನ್ ಶೇಖ್ರಿ? ದೇಶಿಕ್ರೆ, ಅಮ್ಮನವ್ರ ಸೇವೆ ಅಂತ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಕೊಂಡು ಕಷ್ಟನೋ ಸುಖನೋ ಹೇಗೋಯ್ತೆ. ಅತಿ ಆಸೆ ಪಟ್ಟವನಲ್ಲ, ಇದ್ದಿದ್ರಲ್ಲೇ ತೃಪ್ತಿಯಾಗಿದ್ದೆ. ಅಂಥವನ್ಗೆ ಜಾಜಿಗೆ ಅಲ್ಪಾಯುಷ್ಯ ಅಂತ ಹೇಳಿ ನನ್ನ ಮನ್ಸನ್ನು ಕದಡ್ಬಿಟ್ರಿ. ಇನ್ನೂ ಅದು ತಹಬದಿಗೆ ಬಂದಿಲ್ಲ. ಸತ್ಯನ ಅರ್ಗಿಸ್ಕೊಳ್ಳೋ ಶಕ್ತಿ ಬೆಳೆಸ್ಕೋ ಶೇಖ್ರಿ. ಅವತ್ತು ಸುಂದರಿ, ಇವತ್ತು ಜಾಜಿ. ಎಂಥ ನತದೃಷ್ಟ ತಂದೆ ನಾನು ದೇಶಿಕ್ರೆ. ಇಷ್ಟು ನಿರಾಶನಾಗ್ಬೇಡ ಶೇಖ್ರಿ. ತೇನವಿನ ತೃಣಮಪ್ಪಿನ ಚಲತಿ ಅಂತ ಹೇಳ್ತಾರೆ. ಅವಳ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಚಲಿಸೋದಿಲ್ವಂತೆ. ಇದು ಕೂಡ ಅವಳ ಸಂಕಲ್ಪನೆ ಇರಬೇಕು. ಅಂದ್ರೆ ನಮ್ ಜಾಜಿ ಹೋಗ್ಬಿಡ್ತಾಳ? ಅದೇ ಅಮ್ಮನವ್ರ ಸಂಕಲ್ಪನ? ಯಾರಿಗ್ ಗೊತ್ತು ಶೇಖ್ರಿ. ಆದ್ರೆ ಅವಳನ್ನು ಉಳಿಸ್ಕೊಳ್ಳೋ ನಮ್ಮ ಪ್ರಯತ್ನವನ್ನ ನಾವು ಮಾಡೇ ಇದೀವಲ್ಲ. ಹೌದು ದೇಶಿಕ್ರೆ, ನೀವು ತೆಕ್ಷರಿ ಪ್ರಯೋಗ ಮಾಡಿ ಹೇಳಿದ್ರಿ ಜಾಜಿ ಕ್ಷೇತ್ರ ದರ್ಶನ ಮಾಡಿದ್ರೆ ಅವಳ ಆಯುಸ್ಸು ವೃದ್ಧಿಸುತ್ತೆ ಅಂತ. ಅವಳು ಕ್ಷೇತ್ರ ದರ್ಶನ ಮಾಡಿದ್ಲು, ಹೇಳಿ ಅವಳ ಆಯುಸ್ಸು ವೃದ್ಧಿಸುತ್ತಾ? ಅವಳು ಬದುಕ್ತಾಳ? ಹೇಳಿ ದೇಶಿಕ್ರೆ, ಹೇಳಿ. ಇದಕ್ಕೆ ಉತ್ತರ ಕೊಡ್ಬೇಕಾದವ್ ನಾನಲ್ಲಪ್ಪ. ಆ ಶ್ರೀಮತಿಯವರೊಬ್ಬರೇ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ. ಬರ್ತಾ ದೇವಸ್ಥಾನದಲ್ಲಿ ಅವ್ರನ್ನ ಹುಡುಕದೆ ಅವರಲ್ಲಿ ಇರ್ಲಿಲ್ಲ. ನಮಗೆ ಸಿಗ್ಬೇಕು ಅನಿಸ್ದಾಗ್ಲೆಲ್ಲ ಸಿಗೋಳಲ್ಲಪ್ಪ ಅವಳು. ಮುಖ್ಯವಾಗಿ ಅವಳಿಗೆ ಅನ್ನಿಸ್ಬೇಕು ನಮಗೆ ಸಿಗ್ಬೇಕು ಅಂತ. ಹಾಗ ಮಾತ್ರ ಅವಳು ಸಿಗ್ತಾಳೆ. ಹಾಗಿದ್ರೆ ನನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ಇನ್ನು ಎಷ್ಟು ದಿವಸ ಮನಸ್ಸಲ್ಲೇ ಕೆಂಡ ಇಟ್ಕೊಂಡು ಸುತ್ತಾಡ್ಲಿ? ಅವಳ ಆಯುಸ್ಸು ವೃದ್ಧಿಸುತ್ತಲ್ವಾ? ಅವಳಿಗೇನು ಆಗಲ್ಲ ಅಲ್ವಾ? ಹೇಳಿ ದೇಶಿಕ್ರೆ, ಹೇಳಿ. ಇದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಅಸಮರ್ಥ ಕಣಪ್ಪ. ಇಲ್ಲ ದೇಶಿಕ್ರೆ, ನೀವೇ ಇದಕ್ಕೆ ಸಮರ್ಥರು. ಅವತ್ತು ಕವಡೆ ಹಾಕಿ ನೋಡಿದ್ರಿ, ಅದಾಗ್ಲಿಲ್ಲ. ತ್ಯಕ್ಷರಿ ಪ್ರಯೋಗ ಮಾಡಿ ಹೇಳಿದ್ರಿ, ಇವತ್ತು ಹಾಗೆ ಮಾಡಿ. ಕವಡೆ ಹಾಕಿ ನೋಡಿ, ನನ್ನ ಮಗಳ ಭವಿಷ್ಯ ಹೇಳಿ. ಅವಳು ಸಾವಿನಿಂದ ಪಾರಾಗಿದ್ದಾಳ ಹೇಳಿ ದೇಶಿಕ್ರೆ, ದಯವಿಟ್ಟು ಹೇಳಿ, ನಿಮ್ ಕೈ ಮುಗಿತೀನಿ. ಮೊಗ್ಗು ಮುಡಿಸೋ ಶಾಸ್ತ್ರ ನಾಳೆನೇ ಇಟ್ಕೋಬಹುದು. ಒಳ್ಳೆ ಲಗ್ನ ಇದೆ. ಜಾಜಿ, ಶಾಸ್ತ್ರಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ತೋಳೆ. ಆಶೀರ್ವಾದ ಮಾಡಿ. ಜಾಜಿ ಪ್ರಸವ ಸುಲಭವಾಗಲಿ, ನಿರಾತಂಕವಾಗಿ ಹೆರಿಗೆ ಆಗಿ ಮಗು ತಂದೆ ತಾಯಿ ಜೊತೆ 100 ಕಾಲ ಸುಖವಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಯಾಕಷ್ಟಕ್ಕೆ ನಿಲ್ಲಿಸ್ಬಿಟ್ರಿ? ಮುಂದುವರಿಸಿ. ಮಗು ತಂದೆ ತಾಯಿ ಜೊತೆ ಸುಖವಾಗಿ ಬಾಳ್ಲಿ ಅಂತ. ನಿಮ್ಮ ಆಶೀರ್ವಾದ ಫಲಿಸಿ ಮಗು ತಂದೆ ತಾಯಿ ಜೊತೆ ಇರೋ ಹಾಗಾಗ್ಲಿ. ಹೀಗೆ ಹರ್ಸಿ ಅಂತ ಹೇಳಿ ಮಾಡಿಸೋದನ್ನ ಆಶೀರ್ವಾದ ಅನ್ನೋದಿಲ್ಲ. ಹುಟ್ಟೋ ಮಗು ತಂದೆ ತಾಯಿ ಜೊತೆ ಬಾಳ್ಲಿ ಅಂತ ಹೇಳೋದಕ್ಕೆ ನಿಮಗ್ ನಾಲ್ಗೆ ಬರ್ತಾ ಇಲ್ಲ ಅಲ್ಲ? ನೀವ್ ಮಾಡ್ತಾ ಇರೋದು ಸರಿನಾ? ನನ್ನ ತಪ್ಪು ಒಪ್ಪುಗಳ ಬಗ್ಗೆ ಮಾತಾಡೋ ಯೋಗ್ಯತೆನೇ ಆಗ್ಲಿ ಅರ್ಹತೆನೇ ಆಗ್ಲಿ ಈ ಊರಿನಲ್ಲಿ ಬೇರೆ ಯಾರು ಗಳಿಸಿಲ್ಲ.
ಅಷ್ಟು ದೊಡ್ಡ ಮನುಷ್ಯರಾದ ನೀವು ಜಾಜಿಗೆ ಹುಟ್ಟೋ ಮಗುನ ನಿಮಗ್ ಕೊಡ್ಬೇಕು ಅಂತ ತಾಕೀತ್ ಮಾಡಿದಿರಂತ. ಅಮ್ಮ ಅವ್ರು ತಾಕೀತ್ ಮಾಡಿಲ್ಲ ಅಮ್ಮ, ನಾನು ಅಪ್ಪನೇ ಸೇರ್ ಮಾತು ಕೊಟ್ಟಿದ್ದು. ಮುಚ್ಚ ಬಾಯಿ, ನೀನು ನಿಮ್ಮಪ್ಪ ಸೇರ್ಕೊಂಡು ಇಡೀ ಊರನ್ನೇ ಮುಳುಗಿಸ್ಬಿಡ್ತೀರಾ. ಕಂಡವ್ರ ಬಲವಂತಕ್ಕೆ ಕಟ್ಟ ಬಿದ್ದು ಮಾತಿಗೆ ತಪ್ಪೋ ಹಾಗಿಲ್ಲ ಜಾಜಿ. ನನ್ನ ಹತ್ರ ಮಾತಾಡಿ ನೀವು. ಜಾಜಿ ಹತ್ರ ನಮ್ಮ ಮನೆಯವ್ರ ಹತ್ರ ಮಾತಾಡಿ ಮಾಡಿರೋ ಅವಾಂತರನೇ ಸಾಕು. ನಮ್ಮನೆ ಮಗುನ ನಿಮ್ಮನೆ ಕೊಡ್ಬೇಕು ಅನ್ನೋದು ಯಾವ ಸೀಮೆ ನ್ಯಾಯ? ಏದು ನ್ಯಾಯ ಅನ್ಯಾಯಗಳ ಪ್ರಶ್ನೆ ಎಲ್ಲ, ಕೊಡು ಕೊಳ್ಳುವಿಕೆ ಪ್ರಶ್ನೆ. ನನ್ನಿಂದ ನಿಮಗೆ ಉಪಕಾರ ಆದ್ಮೇಲೆ ನಿಮ್ಮಿಂದ ನನಗೆ ಪ್ರತ್ಯುಪಕಾರ ಆಗ್ಲೇಬೇಕಲ್ಲ. ಹಾಗಂತ ಮಗುನೇ ಕೇಳ್ಬಿಡದ? ಆಡೋ ಮಾತುಗೊಂದು ಅರ್ಥ ಬೇಡ? ನೀವು ಹಿರಿಯರು, ಜ್ಞಾನಿಗಳು, ಅಬ್ನವ್ರ ಆರಾಧಕರು. ನಿಮ್ಮಂತವ್ರ ಬಾಯಲ್ಲಿ ಇಂಥ ಮಾತು ಬರ್ಬೋದಾ? ಅಷ್ಟಕ್ಕೂ ನಮ್ ಜಾಜಿ ಮಗನೇ ಯಾಕೆ ಬೇಕು ನಿಮ್ಗೆ? ನಿಮ್ಗೆ ಇಬ್ಬರು ಮಕ್ಳಿದಾರಲ್ಲ, ಅವ್ರ ಮದ್ವೆ ಮಾಡಿ ಮಕ್ಳಾಗತ್ತೆ. ನೀವು ಮಾತ್ರ ಯಾರ್ದೋ ಮನೆ ಮಗಳನ್ನ ಕರ್ಕೊಂಡ್ಬಂದು ನಿಮ್ಮನ್ನ ಇಟ್ಕೊಂಡು ನಿಮ್ಮನೆ ಮಗಳು ಅಂತ ಹೇಳ್ಬೋದು. ನಾನು ಮಾತ್ರ ನಿಮ್ಮ ಮಗುನ್ ಕರ್ಕೊಂಡ್ಬಂದು ನಮ್ಮನ್ನ ಇಟ್ಕೊಂಡು ನಮ್ಮ ಮಗು ಅಂತ ಹೇಳೋ ಆಗಿಲ್ಲ ಅಲ್ವಾ? ಜಾಜಿನ್ ಕರ್ಕೊಂಡ್ಬಂದು ನಿಮ್ಮನೇಲಿ ಕೂರ್ಸ್ಕೊಂಡಿದ್ರಲ್ಲ, ಇದು ತಾಂಡಾದಲ್ಲಿರೋ ಅವ್ರ ಅಪ್ಪನಿಗೆ ಮಾಡಿದ ಮೋಸ ಅಲ್ವಾ? ತನ್ನ ಮಗಳು ಹೋದ್ಲು ಅಂತ ಹೇಳಿ ಅವನು ಕುಡ್ಕೊಂಡು ಆಲ್ಕೊಂಡು ಅನಾಥವಾಗಿ ಓಡಾಡ್ತಾ ಇದ್ದಾನೆ. ನಾನು ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಸಾವು ಬದುಕಿನ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಸಂಕಷ್ಟಕ್ಕೆ ಸಿಕ್ಕಾಕಿಸ್ಬೇಡ ಶೇಖರಿ. ಹಾಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಹೀಗೆಲ್ಲ ಪ್ರಶ್ನೆ ಕೇಳೋದು, ಅದಕ್ಕೆ ಉತ್ತರ ಕಂಡುಕೊಳ್ಳೋದು ಕಾಲದ ನಿಯಮಕ್ಕೆ ವಿರುದ್ಧವಾದ್ದು ಶೇಖರಿ. ಅವತ್ತೇ ನಾನು ನಿನ್ನ ತುಂಬಾ ಕೇಳ್ಕೊಂಡೆ ಅಂತ ತೆಕ್ಷರಿ ಪ್ರಯೋಗ ನಡೆಸ್ದೆ. ಇವತ್ತು ಹಾಗೆ ಕೇಳಿ ನನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸ್ಬೇಡ ಶೇಖರಿ. ಹಾಗೆ ಹೇಳ್ಬೇಡಿ ದೇಶಕ್ರೆ. ಇದೊಂದ್ ಸಾರ್ತಿ ಪ್ರಯೋಗ ನಡೆಸಿ ನನ್ನ ಮಗಳ ಆಯುಸ್ಸು ವೃದ್ಧಿಸಿದ್ಯಾ ಇಲ್ವಾ ನೋಡಿ ಹೇಳ್ಬಿಡಿ. ಯಾಕೆ ಶೇಖರಿ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ನಿನ್ನ ಮಗಳ ಸಾವು ನಿನ್ನ ಇಷ್ಟೊಂದು ಬಾಧಿಸುತ್ತೆ ಅಂತ ನಂಗೆ ಗೊತ್ತಾಗಿದ್ದಿದ್ರೆ ನಾನು ನಿಂಗೆ ಈ ವಿಷಯನೇ ಹೇಳ್ತಿರ್ಲಿಲ್ಲ. ಇವಳಿಂದ ಮುಖ್ಯವಾದ ಲೋಕ ಕಲ್ಯಾಣ ಆಗ್ಬೇಕು ಅಂತ ನಮ್ಮ ಮಾವನವರು ನಮ್ಮನೆ. ನೀನ್ ಹೇಳಿದ ಕತೆ ಕೇಳೋದಕ್ಕೆ ಇಲ್ಲಿ ಯಾರು ಹೆಡ್ರಿಲ್ಲ. ನಾಲ್ಗೆ ಹೊರಳುತ್ತೆ ಅಂತ ನಾಲ್ಕು ದಿಕ್ಕಿಗೆ ಹರಿಬಿಡ್ಬೇಡ. ಹಾಗೇನಾದ್ರು ಮಾಡಿದ್ರೆ ನನ್ನ ವರ್ತನೆ ಬೇರೆನೆ ಆಗುತ್ತೆ. ಒಟ್ನಲ್ಲಿ ಮಗು ತಂದೆ ತಾಯಿ ಜೊತೆ ಬಾಳ್ ಬದುಕ್ಲಿ ಅಂತ ಕರ್ಣನ್ ಮುಂದೆ ಕುಂತಿ ನಿಂತು ತೊಟ್ಟ ಬಾಣ ತೊಡಬೇಡ ಅಂತ ಹೇಳಿದ್ದು ಕರ್ಣನ್ಗೆ ಮುಳುವಾಯ್ತು. ನೀನ್ ಹೇಳ್ದಾಗೆ ಹಾರೈಸಿ ನನ್ನ ಉರುಳನ್ನು ನಾನೇ ತಂದ್ಕೊಳ್ಳ ಸಾಧ್ಯನೇ ಇಲ್ಲ. ಮಾತು ತಪ್ಪಿದ್ರೆ ವಚನ ಭ್ರಷ್ಟರಾಗ್ತಾರೆ. ಲಕ್ಷ್ಮಿ ಭಗವತಿ ಮುಂದೆ ಜಾಜಿ ಮಾತು ಕೊಟ್ಟಿದ್ದಾಳೆ, ಅದ್ ಹಾಗೆ ನಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀನು ಮಧ್ಯೆ ಕಡ್ಡಿ ಆಡಿಸ್ಬೇಡ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಂ ಮತಿಃ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ ದ್ಯೌತ್ಸ್ಯ ಚಂದ್ರಾರ್ಕ ನಕ್ಷತ್ರಂ ಖಂ ದಿಶೋ ಭೂರ್ಭುಹೋದದಿ ವಾಸುದೇವಸ್ಯ ವೀರ್ಯೇಣ ವಿದ್ಯತಾನಿ ಮಹಾತ್ಮನಃ ಸಸುರಾಸುರ ಗಂಧರ್ವಂ ಸಯಕ್ಷೋ ರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ. ಸತ್ಯ ಹೇಳಿದ್ರೆ ನಿಂಗೆ ಈ ಸಂಕಟ ನೋವು ಒದ್ದಾಟ ನನ್ನ ಕೈಲಿ ನಿನ್ ಸಂಕಟ ನೋಡೋಕ್ ಆಗ್ತಿಲ್ಲ ಶೇಖರಿ. ಅದೇನಾದ್ರೂ ಆಗಿರ್ಲಿ ದೇಶಕರೇ, ನನ್ನ ನೋವು ನಂದು. ದಯವಿಟ್ಟು ಪ್ರಯೋಗ ನಡೆಸಿ ನನ್ನ ಮಗಳು ಬದುಕ್ತಾಳ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿಸಿ. ಆಗಲ್ಲ ಶೇಖರಿ, ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಪರೀಕ್ಷೆ ಮಾಡ್ಬೇಡ, ಕ್ಷಮಿಸ್ಬಿಡು ನನ್ನ. ದೇಶಕರೇ, ನೀವು ಪ್ರಯೋಗ ನಡೆಸಿ ಯಾಕೆ ಗುರುಗಳೇ ಇಷ್ಟೊಂದು ಮನ್ಸು ಕಚ್ಕೊಂಡಿದ್ದೀರಾ? ನಿಮ್ಮನ್ನು ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ ಗುರುಗಳೇ. ಆದದ್ದಾಗೋಯ್ತು. ಇನ್ನು ನಿಮ್ಮ ಮುಂದಿನ ಗುರಿ ಹತ್ತ ಗಮನ ಕೊಡಿ.
ಸುಮ್ಮನೆ ಇದ್ರೆ ಹಾಳಾದ ಯೋಚನೆಗಳು ಕಿತ್ತು ತಿನ್ನುತ್ತೆ. ನಿಜ ಮಣಿಕಂಠ. ವಾಮಾಚಾರ್ಯಾದ ನನ್ನನ್ನ ವಿರೂಪಾಕ್ಷ ಮತ್ತು ಸೂರ್ಯಾಂಶು ಸೇರಿ ಸಂಸಾರ ಬಂಧನಕ್ಕೆ ತಳ್ಳಿಬಿಟ್ರು. ಜೊತೆಯಲ್ಲಿದ್ಕೊಂಡೆ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಮಣಿಕಂಠ. ಇವರ ಮಾತನ್ನ ನಂಬಿ ನಾನು ಸಮುದ್ಯತಾಗೆ ತಾಳಿ ಕಟ್ಟಿದ್ರೆ, ತಾಳಿ ಕಟ್ಟಿದ ಮರುಕ್ಷಣನೇ ನನ್ನನ್ನ ತಿರಸ್ಕರಿಸಿ ಅವಮಾನಿಸಿದ್ಲು. ಒಟ್ನಲ್ಲಿ ಎಲ್ಲರೂ ಸೇರಿ ನನ್ನನ್ನ ಧ್ವಂಸ ಮಾಡ್ಬಿಟ್ರು ಮಣಿಕಂಠ. ಬಿಡಿ ಗುರುಗಳೇ, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಮುಂದೇನು ಮಾಡಬೇಕು ಅಂತಿದ್ದೀರಾ? ಇದಕ್ಕೆಲ್ಲ ಮೂಲ ಕಾರಣ ವಿರೂಪಾಕ್ಷ. ಅವನ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು. ಇದೇ ನನ್ನ ಮುಂದಿನ ಗುರಿ. ನಾನು ಅವತ್ತೇ ಹೇಳಿದ್ದೆ ಗುರುಗಳೇ, ನೀವು ಆ ವಿರೂಪಾಕ್ಷನ ಅಗತ್ಯಕ್ಕಿಂತ ಹೆಚ್ಚು ನಂಬ್ತೀರಾ ಅಂತ. ಅಷ್ಟು ನಂಬಿಕೆ ಒಳ್ಳೇದಲ್ಲ ಅಂತಲೂ ಹೇಳಿದ್ದೆ. ಆದರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ಶಾಸ್ತ್ರಿಗಳು ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಮೋಸ ಮಾಡ್ತಾನೆ ಬಂದರು. ಕ್ಷಮಿಸಿ ಗುರುಗಳೇ, ಶಿಷ್ಯನ ಬಾಯಲ್ಲಿ ದೊಡ್ಡ ಮಾತು ಬಂತು. ಆದರೆ ಏನು ಮಾಡಲಿ, ನೀವು ಈ ಸ್ಥಿತಿಲಿರೋದನ್ನ ನಾನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಈ ಸಲ ಹಾಗಾಗಲ್ಲ ಮಣಿಕಂಠ. ತೀರ್ಮಾನ ಮಾಡಾಯ್ತು. ಇನ್ನು ಮುಂದೆ ಆ ವಿರೂಪಾಕ್ಷನ ಜೊತೆ ಕೈ ಜೋಡಿಸೋದಿಲ್ಲ. ಈಗ ಜಾಜಿಗೆ ಷರತ್ ಹಾಕಿ ನನಗೆ ಮದುವೆ ಮಾಡಿಸಿ ಹುಟ್ಟೋ ಮಗುನ ತನ್ನ ಸುಪ್ಪರ್ದಿಗೆ ವಹಿಸ್ಕೊಂಡು ಎಲ್ಲ ಶಕ್ತಿಗಳನ್ನ ತಾನೇ ಅನುಭವಿಸೋ ಪಿತೂರಿ ಮಾಡಿದ್ದಾನೆ. ಆದ್ರೆ ಇಷ್ಟೆಲ್ಲ ಆಟಕ್ಕೆ ಅವನು ಬಳಸ್ಕೊಂಡಿದ್ದು ನನ್ನನ್ನ. ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿನ ನಾನು ಕೂಡ ಆಟ ಆಡಬಲ್ಲೆ ಮಣಿಕಂಠ. ಅವನಿಗಿಂತ ಒಳ್ಳೆ ಆಟನೇ ಆಡಬಲ್ಲೆ. ನೋಡ್ತಾ ಇರು ಮಣಿಕಂಠ, ಅವನು ಹೇಗ ಶ್ರೀಚಕ್ರ ಸ್ವರೂಪಿ ಮಗುನ ತನ್ನ ವಶ ಮಾಡ್ಕೋತಾನೋ ನಾನು ನೋಡೇ ಬಿಡ್ತೇನೆ. ಏನು ಮಾಡಬೇಕು ಅಂತಿದ್ದೀರಾ ಗುರುಗಳೇ? ಶ್ರೀಚಕ್ರ ಸ್ವರೂಪಿ ಮಗು ನಿಮ್ದಾಗತ್ತಾ? ಆಗುತ್ತೆ ಮಣಿಕಂಠ, ಹಾಗೆ ಆಗುತ್ತೆ. ಜಾಜಿಗೆ ಮಗು ಹುಟ್ಟೋವರೆಗೂ ನಾನು ಬಿಟ್ಟರೆ ತಾನೆ. ಜಾಜಿನ ಪ್ರಸವಕ್ಕೆ ಮುಂಚೆನೆ ಅಪಹರಿಸ್ಕೊಂಡು ಹೋಗ್ತೇನೆ. ಹುಟ್ಟೋ ಮಗು ನನ್ಗೇನೆ. ಶ್ರೀಚಕ್ರ ಸ್ವರೂಪಿ ಶಿಶು ಈ ಕಾಲ ರುದ್ರೇಶ್ವರ ಇದೆ. ಶೇಖರಿ, ನೀನೊಂದ್ಸರಿ ಹಾಕು. ಅದೇ ಗುರುಗಳೇ, ಯಾವಾಗ ಅವಳನ್ನು ಅಪಹರಿಸೋದು? ಅದಕ್ಕೆ ಇಷ್ಟರಲ್ಲೇ ಮುಹೂರ್ತ ಇಡ್ತೀನಿ. ನನ್ನ ತಾಯಿ ಶುದ್ರ ದೇವತೆ ಹತ್ರ ಪ್ರಶ್ನೆ ಮಾಡ್ತೀನಿ. ಅವಳು ತೋರಿಸಿದ ದಿನವೇ
ವ್ಯಾಜ್ಯ ಅಪಹರಣ